ಈ ತಿಂಗಳು 14/12/2025 14ನೇ ತಾರೀಕಿಗೆ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕಾರ 15 ಇಯರ್ಸ್ 9 ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ಬನು ಅದು ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ ಅವ್ರ ಜೊತೆಗೆ ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕಾರ FIR ಆಗಿತ್ತು. ಅದ್ರ ಜೊತೆಗೆ ಇನ್ನು 6 ಜನ ಮೇಲೆ FIR ಆಗಿತ್ತು. ಈ ಒಬ್ಬನ ಮೇಲೆ ಸೆಕ್ಷುವಲ್ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ. ಇನ್ನು 6 ಜನ ಮೇಲೆ 2 ರೀತಿ ಆರೋಪ ಇದೆ. ಫಸ್ಟ್ ಅವರಿಗೆ ಈ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ. ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ. ಅದೇ ಹರ್ಟ್ ಕೇಸ್, ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ. ನಮ್ಗೆ FIR 14 ನಲ್ಲಿ ಚಿಕ್ಕೋಡಿಯಲ್ಲಿ ಸ್ಟೇಷನ್ ಅಲ್ಲಿ FIR ಆದ ನಂತರ ನಮ್ಗೆ ನೆಕ್ಸ್ಟ್ ಡೇ 15ಗೆ ನಮ್ಗೆ FIR ಸಿಕ್ತು. ಆ ಪ್ರಕಾರ ನಾವು ಇಮಿಡಿಯೇಟ್ಲಿ FIR ಮಾಡಿದೀವಿ. FIR ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ FIR ನಾವು ಮಾಡಿದೀವಿ. FIR ಆದ ನಂತರ ನಾವು ಇಮಿಡಿಯೇಟ್ಲಿ 3-4 ಟೀಮ್ ಫಾರ್ಮ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಿತ್ತು, ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸರಿ ಇನ್ಕ್ವೈರಿ ಮಾಡ್ಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದೀವಿ. ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಉಳಿದಿದ್ದೆ 6 ಜನ ಆರೋಪಿ ಯಾವ್ದಿದ್ರು ಅವ್ರ ಬಗ್ಗೆ FIR ಅಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರಲಿಲ್ಲ. ಆ ಕಂಪ್ಲೇಂಟ್ಗೆ ಪೂರ್ತಿ ಹೆಸರು ಇರಲಿಲ್ಲ. ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ, ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ದು. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಅವ್ರದ್ದು ಪಾತ್ರ ಏನಿತ್ತು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಮೇನ್ ಆರೋಪಿ ನಾನ್ ಬೇಲೇಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು, ಯಾರು FIR ಪ್ರಕಾರ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಒರಿಜಿನಲ್ FIR ಪ್ರಕಾರ ನಮ್ಗೆ ಜೀರೋ FIR ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಒಂದು ಪೇಪರ್ ಫಾರ್ಮೆಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ಇರೋ ಡೀಟೇಲ್ಸ್ ಪ್ರಕಾರ 24/10 ಗೆ ಇನ್ಸಿಡೆಂಟ್ ಆಗಿತ್ತು. ಜಾಕ್ನೂರ್ ಅಂತ ಒಂದು ಗ್ರಾಮ್ ಅಲ್ಲಿ ಅವರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು. ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ, ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ. ಬರುವಾಗ ನನ್ಗೆ ಮಾಲಿಂಗ್ಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ, ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ. ಈ ನಮ್ಮಲ್ಲಿ ಈ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ. ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು. ಪ್ಲಸ್ ಈ ಇನ್ಸಿಡೆಂಟ್ ಈ ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಎಲ್ಲಿ ಆಯ್ತು ಜಾಗ್ನೂರಲ್ಲಿ, ಅದು ಕೂಡ ನಮ್ಮಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ಮಾಲಿಂಗ್ಪುರ್ ಅಲ್ಲಿ ಕಂಪ್ನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ. ಆ ಆಧಾರ ಮೇಲೆ ನಮ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾವು ಇದರ ಮೇಲೆ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಸ್ಥಳಮಾಜರ್ ಆಗಿದೆ, ಪಂಚನಾಮ ಆಗಿದೆ, ಎಲ್ಲ ಆಗಿದೆ. ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಯಾರುತ್ತೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದೀವಿ. ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಮೊನ್ನೆ ರಾತ್ರಿಯಿಂದ ನಮ್ಗೆ ಯಾವಾಗ ಕೇಸ್ ಬಂತು ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪ್ಯಾಚ್ ಮಾಡಿದ್ದೀವಿ. ನಮ್ಮ ತಿರ್ದಾಲ್ PSI ಶಿವಾನಂದ್ ಅವರು ಈಗ ಮಾಲಿಂಗ್ಪುರ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ. ಮಾಲಿಂಗ್ಪುರ್ PSI ಈಗ ಬೆಳಗಾವಿ ಸೆಷನ್ ಬಂದೋಬಸ್ತ್ಗೆ ಹೋಗಿದ್ದಾರೆ. ಅದಕ್ಕೆ ಆ ಅವಧಿಯಲ್ಲಿ ಇವರೇ ಚಾರ್ಜ್ ಅಲ್ಲಿ ಇದ್ದಾರೆ. ಇವರು ತುಂಬಾ ಲೀಡ್ ತಗೊಂಡು ತುಂಬಾ ಇಂಟ್ರೆಸ್ಟ್ ತಗೊಂಡು ಹಗಲು ರಾತ್ರಿ ಕೆಲಸ ಮಾಡಿ ಇವರು ಹಿಡಿದಿದ್ದಾರೆ. ಅವರಿಗೆ ಅದು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ. ನಮ್ಗೆ ಮಧ್ಯ ದಾರಿಯಿಂದ ಅವ್ರ ಕಾರಲ್ಲಿ ಹೋಗುವಾಗ ನಮ್ಗೆ ಸಿಕ್ಕಿದ್ದಾನೆ. ಅದ್ರ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೀವಿ.